Hi students, welcome to the video class. In this class, we are going to discuss about the WTO major provisions and implications. This topic comes under Global Economic Issues and Development chapter in the paper Contemporary Issues and Trends in International Relations for 6th semester final year BA. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ವಿಶ್ವ ವ್ಯಾಪಾರ ಸಂಘಟನೆ ಇದರ ಪ್ರಮುಖ ಅವಕಾಶಗಳು ಮತ್ತು ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇನ್ ದ ಪ್ರೀವಿಯಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ದ ಫಾಲೋಯಿಂಗ್ ಪಾಯಿಂಟ್ಸ್, ದಟ್ ಈಸ್ ಹಿಸ್ಟ್ರಿ ಆಫ್ WTO, MFN, ಮೋಸ್ಟ್ ಫೇವರ್ಡ್ ನೇಷನ್ ಆ್ಯಂಡ್ ನ್ಯಾಷನಲ್ ಟ್ರೀಟ್ಮೆಂಟ್. ಈ ಹಿಂದಿನ ತರಗತಿಯಲ್ಲಿ ನಾವು WTOನ ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೂ WTOದಲ್ಲಿ ಬರುವಂತಹ ಎರಡು ಪ್ರಾವಿಷನ್ಗಳ ಬಗ್ಗೆ ತಿಳ್ಕೊಂಡಿದ್ವಿ, ಎರಡು ಅವಕಾಶಗಳು, ಅದರಲ್ಲಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಮೊದಲನೇದು ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕರಿತೇವೆ, ಅದನ್ನು ಸಂಕ್ಷಿಪ್ತವಾಗಿ MFN ಅಂತ ಕರೆದಿದ್ದಾರೆ. ಎರಡನೇದಾಗಿ ನ್ಯಾಷನಲ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ following provisions of WTO, that is open market, GATT, third one is GATS, 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 fourth one is TRIPS, fifth one is TRIMS, sixth one is SPS, the last one is anti-dumping. ಈ ಒಂದು ತರಗತಿಯಲ್ಲಿ ನಾವು ಈ ಮುಂದಿನ ವಿಶ್ವ ವ್ಯಾಪಾರ ಸಂಘಟನೆಯ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ ಮುಕ್ತ ವ್ಯಾಪಾರ, ಎರಡನೇದಾಗಿ ವ್ಯಾಪಾರ ಮತ್ತು ತೆರಿಗೆಯ ಸಾಮಾನ್ಯ ಒಪ್ಪಂದ, ಮೂರನೆಯದು ಸೇವೆಗಳ ಸಾಮಾನ್ಯ ಒಪ್ಪಂದ, ನಾಲ್ಕನೆಯದಾಗಿ ವ್ಯಾಪಾರ ಸಂಬಂಧಿತ ಬೌದ್ಧಿಕ ಆಸ್ತಿಯ ಹಕ್ಕುಗಳು, ಐದನೇದು ವ್ಯಾಪಾರ ಸಂಬಂಧಿತ ಹೂಡಿಕೆ ಕ್ರಮಗಳು, ಆರನೆಯದಾಗಿ ಸ್ಯಾನಿಟರಿ ಆ್ಯಂಡ್ ಫೈಟೋ ಸ್ಯಾನಿಟರಿ ಮೆಷರ್ಸ್, ಕೊನೆಯದಾಗಿ ಆ್ಯಂಟಿ ಡಂಪಿಂಗ್. ಈ ಅಂಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಸೊ WTOನ ಮೂರನೇ ಒಂದು ಪ್ರಾವಿಷನ್ ಅಥವಾ ಅವಕಾಶ ಅಂತೇಳಿದ್ರೆ ಮುಕ್ತ ಮಾರುಕಟ್ಟೆ, ಓಪನ್ ಮಾರ್ಕೆಟ್. ಮುಕ್ತ ಮಾರುಕಟ್ಟೆಯ ಉದ್ದೇಶ ಏನು ಅಂತೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇರುವಂತಹ ವ್ಯಾಪಾರದ ಅಡೆತಡೆಗಳನ್ನು ನಿವಾರಿಸ್ತಕ್ಕಂಥದ್ದು. ಸೊ ಮೊದಲನೇದಾಗಿ ಹಾಗಾದರೆ ಆ ಅಡೆತಡೆಗಳು ಯಾವುದು ಅಂತ ಮೊದಲು ತಿಳ್ಕೊಳ್ಬೇಕಾಗತ್ತೆ. ಮೂರು ರೀತಿಯಾಗಿರ್ತಕ್ಕಂತಹ ಅಡೆತಡೆಗಳಿದೆ. ಮೊದಲನೇದು ತೆರಿಗೆಗಳು, ಅದನ್ನು ತಾರಿಫ್ಸ್ ಅಂತ ಕರೀತಾರೆ. ಎರಡನೇದು ಕೋಟಾಗಳು, ಸೊ ಇಂಗ್ಲೀಷಲ್ಲೂ ಕೂಡ ಕೋಟಾಸ್. ಮೂರನೇದು ಆಮದು ರದ್ದು, ಇಂಪೋರ್ಟ್ ಬ್ಯಾನ್. ಸೊ ಇವುಗಳಲ್ಲಿ ಸರಳವಾಗಿರ್ತಕ್ಕಂಥದ್ದು ಯಾವುದು ಅಥವಾ ಕಠಿಣವಾಗಿರ್ತಕ್ಕಂಥದ್ದು ಯಾವುದು? ಸೊ ತೆರಿಗೆಗಳು ಏನು ಮಾಡುತ್ತೆ ಅಂತೇಳಿದ್ರೆ ಒಂದು ದೇಶಕ್ಕೆ ವಸ್ತುಗಳು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ, ಬಟ್ ಆ ವಸ್ತುಗಳಿಗೆ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಕೋಟಾಗಳು ಅಂತೇಳಿದ್ರೆ ಎಲ್ಲ ವಸ್ತುಗಳು ಬರೋದಕ್ಕಾಗೋದಿಲ್ಲ. ಕೋಟಾ ಅಂತೇಳಿದ್ರೆ ಇಂತಿಷ್ಟೇ ವಸ್ತುಗಳು ಬರಬೇಕು ಅಂತ ನಿಗದಿಪಡಿಸ್ತಕ್ಕಂಥದ್ದು. 1,000 ವಸ್ತುಗಳು, 2,000 ವಸ್ತುಗಳು, ಅಥವಾ ತಿಂಗಳಿಗೆ 5,000 ವಸ್ತುಗಳು ಅಂತ ಫಿಕ್ಸ್ ಮಾಡಿದ್ರೆ 5,000 ವಸ್ತುಗಳಿಗಿಂತ ಜಾಸ್ತಿ ಬರೋ ಹಾಗಿಲ್ಲ. ಅಥವಾ ಮೊತ್ತ ಕೂಡ ಫಿಕ್ಸ್ ಮಾಡ್ಬೋದು, ಇಷ್ಟು ಲಕ್ಷದ ಮೊತ್ತದ ವಸ್ತುಗಳು ಬರ್ಬೋದು ಅಂತ ಮೊತ್ತದ ಮೇಲೆ ಕೂಡ ಫಿಕ್ಸ್ ಮಾಡ್ಬೋದು. ಅದನ್ನು ಕೋಟಾ ಅಂತ ಕರಿತೀವಿ. ಆ ಕೋಟಾ ಮುಗಿದ ಮೇಲೆ ವಸ್ತುಗಳು ಬರೋದಾಗಲಿ ಹೋಗೋದಾಗಲಿ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಆಮದು ರದ್ದು ಅಂತೇಳಿದ್ರೆ ಸೊ ಎಲ್ಲ ರೀತಿಯಾಗಿ ಯಾವುದೇ ವಸ್ತುಗಳು ಆಮದು ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಆಮದು ರದ್ದು ಅಂತೇಳಿದ್ರೆ ಅಲ್ಲಿ ವ್ಯಾಪಾರ ಅಂತಕ್ಕಂಥದ್ದೇ ನಡೆಯೋದಿಲ್ಲ. ಸೊ ಸರಳವಾಗಿರ್ತಕ್ಕಂಥ ಮೆಷರ್ ಯಾವುದು ಅಂತೇಳಿದ್ರೆ ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು. ಕಠಿಣವಾಗಿರ್ತಕ್ಕಂಥ ಮೆಷರು ಅಂತೇಳಿದ್ರೆ ಆಮದು ರದ್ದು. ಆಮದು ರದ್ದು ಅಂತೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ವ್ಯಾಪಾರ ಅಂತಕ್ಕಂಥದ್ದೇ ಇರೋದಿಲ್ಲ. ಸೊ ಒಂದು ರಾಷ್ಟ್ರ ಈ ವ್ಯಾಪಾರದ ಅಡೆತಡೆಗಳನ್ನು ಯಾಕೆ ಬಳಸುತ್ತೆ? ಎರಡು ಕಾರಣಗಳಿಗಾಗಿ ಬಳಸುತ್ತೆ. ಒಂದು,
ತನ್ನ ದೇಶದ ಆದಾಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ. ಸೊ ತೆರಿಗೆಗಳು ಅಥವಾ ತಾರಿಫ್ಸನ್ನು ಯಾಕೆ ಹಾಕುತ್ತೆ ಅಂತ ಹೇಳಿದ್ರೆ ತನ್ನ ದೇಶದ ಆದಾಯವನ್ನು ವೃದ್ಧಿಸಿಕೊಳ್ಳೋದಕ್ಕಾಗುತ್ತೆ. ಎರಡನೇ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ದೇಶದಲ್ಲಿರ್ತಕ್ಕಂತಹ ಆಂತರಿಕ ಅಥವಾ ಡೊಮೆಸ್ಟಿಕ್ ಮಾರ್ಕೆಟ್ ಏನಿದೆ ಅಥವಾ ಆಂತರಿಕವಾಗಿರ್ತಕ್ಕಂಥ ಮಾರುಕಟ್ಟೆ ಏನಿದೆ ಅದನ್ನು ರಕ್ಷಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಈ ಒಂದು ವ್ಯಾಪಾರದ ಅಡೆತಡೆಗಳನ್ನು ಬಳಸುತ್ತೆ. WTOನ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈ ವ್ಯಾಪಾರದ ಅಡೆತಡೆಗಳೇನಿದೆ ಇವುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಪೂರ್ತಿಯಾಗಿ ನಿಲ್ಲಿಸ್ತಕ್ಕಂಥದ್ದನ್ನ ಏನಂತ ಕರಿತೀವಿ ನಾವು ಮುಕ್ತ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಮುಕ್ತ ಮಾರುಕಟ್ಟೆ ಅಂತ ಹೇಳಿದ್ರೆ ಯಾವುದೇ ತೆರಿಗೆಗಳಿರಬಾರದು, ಯಾವುದೇ ಕೋಟಾಗಳು ಇರಬಾರದು ಅಥವಾ ಆಮದು ಬ್ಯಾನ್ ಅಂತಕ್ಕಂಥದ್ದು, ತರಿಸ್ಕೊಳ್ತಕ್ಕಂಥ ವಸ್ತುಗಳ ಮೇಲೆ ನಿರ್ಬಂಧಗಳೇನಿದೆ ಅವೆಲ್ಲವುಗಳನ್ನು ಕೂಡ ತೆಗೆದು ಹಾಕ್ತಕ್ಕಂಥದ್ದನ್ನು ನಾವು ಮುಕ್ತ ವ್ಯಾಪಾರ ಅಂತ ಕರಿತೇವೆ. ಸೊ ಇಲ್ಲಿ ನೋಡ್ಬೋದು ತೆರಿಗೆಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀವು ಕಾಣ್ತಾ ಇದ್ದೀರ ಮೊದಲನೇ ಚಿತ್ರದಲ್ಲಿ, ಅಲ್ಲಿ ಅಮೇರಿಕಾದಲ್ಲಿ ಒಂದು ಬಟ್ಟೆಯ ಬೆಲೆ $4 ಇದೆ. ಬ್ರಿಟನ್ನಲ್ಲಿ ಅದೇ ಬಟ್ಟೆಯ ಬೆಲೆ $4 ಇದೆ. ಸೊ ಅಮೇರಿಕಾದಲ್ಲೂ ಮತ್ತು ಬ್ರಿಟನ್ನಲ್ಲಿಯೂ ಕೂಡ ಆ ಬಟ್ಟೆಯ ಬೆಲೆ ಏನಿದೆ ಸೇಮ್ ಇದೆ, $4 ಇದೆ. ಈಗ ಬ್ರಿಟನ್ ಏನು ಮಾಡ್ತಾ ಇದೆ, ತನ್ನ ಒಂದು ಬಟ್ಟೆಯನ್ನು ಅಮೇರಿಕಾದಲ್ಲಿ ಮಾರಾಟ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದೆ. ಈಗ ಅಮೇರಿಕ ಏನು ಮಾಡ್ತಾ ಇದೆ, ಆ ಒಂದು ಬಟ್ಟೆಯ ಮೇಲೆ 25% ತೆರಿಗೆಯನ್ನು ವಿಧಿಸ್ತಾ ಇದೆ. 25% ತೆರಿಗೆ ಅಂತ ಹೇಳಿದ್ರೆ $4ಗೆ $1 ಆಯಿತು. ಸೊ ಹೀಗಾಗಿ ಆ ಒಂದು ಬಟ್ಟೆ ಬ್ರಿಟನ್ನಿಂದ ಬಂದು ಅಮೇರಿಕಾದಲ್ಲಿ ಮಾರಾಟ ಆಗಬೇಕು ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಅದರ ಬೆಲೆ ಎಷ್ಟಾಗುತ್ತೆ, $5 ಆಗುತ್ತೆ. ಸೊ ಒಂದೇ ಕ್ವಾಲಿಟಿಯ ಬಟ್ಟೆ, ಒಂದೇ ರೀತಿಯಾಗಿರ್ತಕ್ಕಂಥ ಬಟ್ಟೆ ಈಗ ಅಮೇರಿಕಾದಲ್ಲಿ 2 ರೀತಿಯಾಗಿರ್ತಕ್ಕಂಥ ಬಟ್ಟೆಗಳು ಲಭ್ಯ ಇದೆ. ಮೊದಲನೇದಾಗಿ ಅಮೇರಿಕಾದಲ್ಲೇ ಉತ್ಪಾದನೆಯಾಗಿರ್ತಕ್ಕಂತಹ ಬಟ್ಟೆ, ಎರಡನೇದು ಬ್ರಿಟನ್ನಿಂದ ಬಂದಿರತಕ್ಕಂತಹ ಬಟ್ಟೆ. ಅಮೇರಿಕಾದ ಬಟ್ಟೆದ ಬೆಲೆ ಎಷ್ಟು, ದಟ್ ಈಸ್ $4. ಬ್ರಿಟನ್ನಿಂದ ಬಂದಿರತಕ್ಕಂತಹ ಬಟ್ಟೆಯ ಬೆಲೆ ಎಷ್ಟು, $5. ಸೊ ಯಾವ ಬಟ್ಟೆಯನ್ನು ಅಮೇರಿಕಾದ ಪ್ರಜೆಗಳು ಕೊಂಡುಕೊಳ್ತಾರೆ, ಅಬ್ಸಲ್ಯೂಟ್ಲಿ 2 ಸೇಮ್ ಕ್ವಾಲಿಟಿ ಆಗಿರೋದ್ರಿಂದ ಅಮೇರಿಕಾದ ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲಿ ಅಮೇರಿಕಾ ಯಾಕೆ ತಾರಿಫನ್ನು ವಿಧಿಸಿದೆ ಅಂತ ಹೇಳಿದ್ರೆ ಸೊ ತನ್ನ ಡೊಮೆಸ್ಟಿಕ್ ಮಾರ್ಕೆಟ್ ಏನಿದೆ ತನ್ನ ಬಟ್ಟೆಗಳು ಸೇಲ್ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಬ್ರಿಟನ್ ದೇಶದಿಂದ ಬರತಕ್ಕಂತಹ ಬಟ್ಟೆಗಳ ಮೇಲೆ ತೆರಿಗೆಯನ್ನು ವಿಧಿಸಿದೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆಗಿರತಕ್ಕಂತಹ ವ್ಯಾಪಾರದ ಅಡೆತಡೆಗಳನ್ನು ಬಳಸುತ್ತೆ. ಈ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಮುಕ್ತ ಮಾರುಕಟ್ಟೆಯ ಉದ್ದೇಶ. ಸೊ ಇದು WTOನಲ್ಲಿರ್ತಕ್ಕಂತಹ ಒಂದು ಅವಕಾಶ. ಇನ್ನು ನಾಲ್ಕನೇದಾಗಿ ವ್ಯಾಪಾರ ಮತ್ತು ತೆರಿಗೆಯ ಸಾಮಾನ್ಯ ಒಪ್ಪಂದ ಅಂತ ಕರೀತೇವೆ. ಅದನ್ನು ಇಂಗ್ಲೀಷಲ್ಲಿ ಗ್ಯಾಟ್ ಅಂತ ಕರೀತಾರೆ, GATT, ಜನರಲ್ ಅಗ್ರಿಮೆಂಟ್ ಆನ್ ತಾರಿಫ್ಸ್ ಆ್ಯಂಡ್ ಟ್ರೇಡ್. ಸೊ ನಿಮಗೆ ಗೊತ್ತಿರ್ಬೋದು WTO ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮೊದಲು ಪ್ರಪಂಚದಲ್ಲಿದ್ದಂಥ ಒಂದು ಸಂಘಟನೆ ಅಂತ ಹೇಳಿದ್ರೆ ದಿಸ್ ಈಸ್ ಗ್ಯಾಟ್ ಅಂತಕ್ಕಂಥದ್ದು. ವ್ಯಾಪಾರದ ರಾಷ್ಟ್ರಗಳ ನಡುವೆ ತೆರಿಗೆಯನ್ನು ಕಡಿಮೆಗೊಳಿಸುವಂತಹ ಉದ್ದೇಶವನ್ನು ಹೊಂದಿದ್ದಂತಹ ಒಂದು ಸಂಸ್ಥೆ, ದಟ್ ಈಸ್ ಗ್ಯಾಟ್, GATT. ಸೊ ಇದು ಏನು ಅಂತ ಹೇಳಿದ್ರೆ ಸರಕುಗಳ ವ್ಯಾಪಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಬಹುಪಕ್ಷೀಯ ಒಪ್ಪಂದಗಳನ್ನು ಇದು ಒಳಗೊಂಡಿದೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ವ್ಯಾಪಾರದ ಅಡೆತಡೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಸೊ ವ್ಯಾಪಾರದ ಅಡೆತಡೆ ಅಂತ ಹೇಳಿದ್ರೆ ನಾವು ಆಗಲೇ ಹೇಳಿದ್ವಲ್ವ, ತೆರಿಗೆಗಳು ಮತ್ತು ಕೋಟಾಗಳು. ಸೊ ರಾಷ್ಟ್ರಗಳು ಏನು ತೆರಿಗೆಗಳನ್ನು ವಿಧಿಸ್ತಾ ಇದ್ವು ಅಥವಾ ಕೋಟಾಗಳನ್ನು ವಿಧಿಸ್ತಾ ಇದ್ವು ಮಾತುಕತೆಗಳ ಮೂಲಕ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಗ್ಯಾಟ್ನ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ. ಸೊ ಇದು WTOನಲ್ಲಿಯೂ ಸಹ ಮುಂದುವರೆದಿದೆ. ಸೊ ಗ್ಯಾಟ್ನ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಇದು ಸರಕುಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಸರಕುಗಳ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆಗಳನ್ನು ಮತ್ತು ಕೋಟಾಗಳನ್ನು ಕಡಿಮೆ ಮಾಡ್ತಕ್ಕಂತಹ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಇನ್ನು ಐದನೇದಾಗಿ ಸೇವೆಗಳ ಸಾಮಾನ್ಯ ಒಪ್ಪಂದ, ಗ್ಯಾಟ್ಸ್ ಅಂತ ಕರೀತಾರೆ. ಅದರ ಫುಲ್ ಫಾರ್ಮ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್. ನಾವು ಈ ಹಿಂದೆ ನೋಡಿದ್ವಿ ಗ್ಯಾಟ್, ಜನರಲ್ ಅಗ್ರಿಮೆಂಟ್ ಆನ್ ತಾರಿಫ್ಸ್ ಆ್ಯಂಡ್ ಟ್ರೇಡ್, ಅದು ಸರಕುಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ದಿಸ್ ಈಸ್ ಗ್ಯಾಟ್ಸ್, GATS. ಇದು ಸೇವೆಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಸರಕು ಬೇರೆ, ಸೇವೆ ಬೇರೆ. ದಿಸ್ ಈಸ್ ರಿಲೇಟೆಡ್ ಟು ದ ಸರ್ವೀಸಸ್. ಸೇವೆಗಳಿಗೆ ಸಂಬಂಧಿಸಿದಂತಹ ಬಹುಪಕ್ಷೀಯ ಒಪ್ಪಂದಗಳು. ಬಹುಪಕ್ಷೀಯ ಅಂತ ಹೇಳಿದ್ರೆ ಹಲವು ರಾಷ್ಟ್ರಗಳು ಸೇರಿ ಮಾಡಿಕೊಂಡಿರ್ತಕ್ಕಂತಹ ಒಪ್ಪಂದಗಳು. 2 ರಾಷ್ಟ್ರಗಳಿಗಿಂತ ಜಾಸ್ತಿ ಇರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಸೊ ಈ ಗ್ಯಾಟ್ಸ್ ಅಂತಕ್ಕಂಥದ್ದು 4 ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಒಳಗೊಂಡಿದೆ. ಯಾವುದು 4 ರೀತಿಯಾಗಿರ್ತಕ್ಕಂಥ ಸೇವೆಗಳು ಅಂತ ಹೇಳಿದ್ರೆ, ಒಂದು ಸಾಫ್ಟ್ವೇರ್, ಸೇವೆಗಳನ್ನು ರಫ್ತು ಮಾಡ್ತಕ್ಕಂಥದ್ದು. ಸೇವೆಗಳ ರಫ್ತು ಅಡಿಯಲ್ಲಿ ಉದಾಹರಣೆಗೆ ಸಾಫ್ಟ್ವೇರ್ ಬರ್ತದೆ. ಸೇವೆಗಳ ಮಾರಾಟದ ವಿಭಾಗದಲ್ಲಿ ಪ್ರವಾಸೋದ್ಯಮ ಬರುತ್ತೆ, ಪ್ರವಾಸೋದ್ಯಮ.
ಇನ್ನು ಮೂರನೇದಾಗಿ ಉಪಸ್ಥಿತಿಯನ್ನು ಬಯಸುವಂತಹ ವಾಣಿಜ್ಯ ಸೇವೆಗಳು. ಸೊ ಒಂದು ರಾಷ್ಟ್ರದ ಕಂಪ್ನಿ ಆಗಿರ್ಬೋದು, ಮತ್ತೊಂದು ರಾಷ್ಟ್ರದಲ್ಲಿ ಅದರ ಉಪಸ್ಥಿತಿಯನ್ನು ಬಯಸುತ್ತೆ. ಅದರ ಉದಾಹರಣೆಗೆ ಬ್ಯಾಂಕಿಂಗನ್ನು ಉದಾಹರಣೆಯಾಗಿ ಕೊಡ್ಬೋದು. ಇನ್ನು ನಾಲ್ಕನೇದಾಗಿ ವ್ಯಕ್ತಿಗಳ ಸಂಚಾರವನ್ನು ಬಯಸ್ತಕ್ಕಂಥ ಸೇವೆಗಳು, ದಟ್ ಇಸ್ ಕನ್ಸಲ್ಟೆನ್ಸಿ, ಸಮಾಲೋಚನಾ ಸೇವೆಗಳು ಇದರಡಿಯಲ್ಲಿ ಬರುತ್ತೆ. ಸೊ ಸೇವೆಗಳಲ್ಲಿ 4 ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಇದು ಒಳಗೊಂಡಿರುತ್ತೆ. ಮೊದಲನೇದಾಗಿ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಎರಡನೇದಾಗಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮೂರನೇದು ಬ್ಯಾಂಕಿಂಗ್ ಸೇವೆಗಳು, ನಾಲ್ಕನೇದಾಗಿ ಕನ್ಸಲ್ಟೆನ್ಸಿ ಸೇವೆಗಳು. ಉದಾಹರಣೆಗೆ ನಾವಿಲ್ಲಿ ನೋಡೋದಾದರೆ ಇಲ್ಲಿ ಬ್ಯಾಂಕ್ಗೆ ನೋಡಿ, SBI ಬ್ಯಾಂಕ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ ಇದೆ. ಸೊ ಇಲ್ಲಿ ನೀವು ಎರಡನೇ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ದಟ್ ಈಸ್ ಇಸ್ರೇಲ್ನಲ್ಲಿರ್ತಕ್ಕಂತಹ SBIನ ಒಂದು ಬ್ರಾಂಚ್, ಅಂದರೆ ಭಾರತ ದೇಶದ ಒಂದು ಬ್ಯಾಂಕು ಇಸ್ರೇಲ್ನಲ್ಲಿ ತನ್ನ ಶಾಖೆಯನ್ನು ಸ್ಥಾಪನೆ ಮಾಡಿದೆ. ಸೊ ನಾವು ಆಗಲೇ ಹೇಳಿದ್ವಲ್ವ, ಬ್ಯಾಂಕಿಂಗ್ ಸೆಕ್ಟರ್, ಬ್ಯಾಂಕಿಂಗು ಸೇವೆಗಳಲ್ಲಿ ಬರುತ್ತೆ ಅಂತ. ಸೊ ಅಲ್ಲಿ ಇರತಕ್ಕಂಥ ಬ್ಯಾಂಕು ಆ ಒಂದು ಪ್ರಾವಿಷನ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಇಲ್ಲಿ ಕಾಣ್ತಾ ಇದ್ದೀರಾ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇರ್ತಕ್ಕಂಥದ್ದು, ದಟ್ ಈಸ್ ಬ್ರಿಟನ್ನಲ್ಲಿರ್ತಕ್ಕಂತಹ SBI ಬ್ರಾಂಚು. ಸೊ ಈ ರೀತಿಯಲ್ಲಿ ನಾವು ನೋಡೋದಾದರೆ ಎಷ್ಟು ಬ್ಯಾಂಕುಗಳು ಭಾರತದಿಂದ ಹೊರಗಡೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ 52 ಬ್ರಾಂಚ್ಗಳು ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎರಡನೇ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಬ್ಯಾಂಕ್ ಆಫ್ ಬರೋಡಾ, ಸುಮಾರು 50 ಬ್ರಾಂಚ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗೆ ಬ್ಯಾಂಕ್ ಆಫ್ ಇಂಡಿಯಾ 29 ಬ್ರಾಂಚ್ಗಳು ಬೇರೆ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಇನ್ನು ಪ್ರವಾಸೋದ್ಯಮ ಅಂತ ಹೇಳಿದ್ವಲ್ವಾ. ಸೊ ಈಗ ಭಾರತಕ್ಕೆ ತಾಜ್ ಮಹಲ್ ಇದೆ ಭಾರತದಲ್ಲಿ, ಆ ತಾಜ್ ಮಹಲನ್ನು ನೋಡೋದಕ್ಕೆ ಭಾರತೀಯರು ಕೂಡ ಬರ್ತಾರೆ, ಹಾಗೆ ಬೇರೆ ಬೇರೆ ದೇಶದ ಜನರು ಕೂಡ ಬರ್ತಾರೆ. ಈಗ ನೋಡಿ, ಅಲ್ಲಿ ಟಿಕೆಟ್ನ ಬೆಲೆಯನ್ನು ನೋಡಿ, ಭಾರತೀಯರಿಗೆ 20 ರೂಪಾಯಿ ಟಿಕೆಟ್ ಇದೆ, ಅದೇ ಫಾರಿನರ್ಸ್ಗೆ 750 ರೂಪಾಯಿ ಟಿಕೆಟ್ ಇದೆ. ಸೊ ಇಲ್ಲಿ ಭಾರತ ದೇಶ ಏನು ಮಾಡಬೇಕಾಗತ್ತೆ, ಫಾರಿನರ್ಸ್ ಯಾರೇ ಬಂದರೂ ಕೂಡ, ಅಮೇರಿಕಾದವ್ರು ಬಂದರೂ ಕೂಡ ಅವ್ರಿಗೆ 750 ರೂಪಾಯಿ ಟಿಕೆಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಫ್ರಾನ್ಸ್ನವ್ರು ಬಂದರೂ ಕೂಡ 750 ರೂಪಾಯಿ ಟಿಕೆಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ದೇಶಗಳನ್ನು ಕೂಡ ಸಮಾನವಾಗಿ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಕಮ್ಸ್ ಅಂಡರ್ ಗ್ಯಾಟ್ಸ್, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವೀಸಸ್, ಇದರ ಅಡಿಯಲ್ಲಿ ಬರುತ್ತೆ. ಸೊ ಇನ್ನು 6ನೇದು ವ್ಯಾಪಾರ ಸಂಬಂಧ ಬೌದ್ಧಿಕ ಆಸ್ತಿಯ ಹಕ್ಕುಗಳು, ಟ್ರಿಪ್ಸ್ ಅಂತ ಕರೀತಾರೆ ಅದನ್ನು. ವ್ಯಾಪಾರ ಸಂಬಂಧ ಬೌದ್ಧಿಕ ಆಸ್ತಿಯ ಹಕ್ಕುಗಳು, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಬೌದ್ಧಿಕ ಆಸ್ತಿಯ ಹಕ್ಕುಗಳಿಗೆ ಸಂಬಂಧಿಸಿದಂತಹ ಒಪ್ಪಂದಗಳು ಇದರಲ್ಲಿ ಬರುತ್ತೆ. ಇದರಲ್ಲಿ ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಯಾವುದ್ಯಾವುದು ಅಂತ ಹೇಳಿದರೆ ಪೇಟೆಂಟ್ಸ್ ಅಂತ ಬರುತ್ತೆ. ಪೇಟೆಂಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಇಂಟಿಗ್ರೇಟೆಡ್ ಡಿಸೈನ್ಸ್, ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್, ಪ್ಲ್ಯಾಂಟ್ ವೆರೈಟಿ ಪ್ರೊಟೆಕ್ಷನ್ಸ್. ಸೊ ಒಂದರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಪೇಟೆಂಟ್ಸ್ ಅಂದರೆ ಏನು? ಪೇಟೆಂಟ್ಸ್ ಅಂತ ಹೇಳಿದ್ರೆ, ನಿಮಗೆ ಈಗ ಕೊರೋನಾ ವೈರಸ್ ಪ್ರಪಂಚದಾದ್ಯಂತ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಈಗ ತಕ್ಷಣಕ್ಕೆ ಕಂಡುಹಿಡಿದಿರ್ತಕ್ಕಂಥದ್ದು ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದಾರೆ. ಅದು ಎಫಿಕಸಿ ಬಂದು ಒಂದು 70% 80% ಎಫಿಕಸಿ ಇದೆ, ಅದರ ದಕ್ಷತೆ ಅಷ್ಟಿದೆ. ಸೊ ಕರೋನಾ ವೈರಸ್ ಸಂಪೂರ್ಣವಾಗಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕರೋನಾ ವೈರಸ್ಗೆ ಡ್ರಗ್ಗನ್ನು ಕಂಡುಹಿಡಬೇಕಾಗುತ್ತೆ, ಮದ್ದನ್ನು ಕಂಡುಹಿಡಬೇಕಾಗುತ್ತೆ. ಸೊ ಮದ್ದು ಕಂಡುಹಿಡಿತಕ್ಕಂಥದ್ದು ಅಷ್ಟು ಸುಲಭನಾ? ಅಷ್ಟು ಸುಲಭ ಆಗಿದ್ದರೆ ಕರೋನಾ ವೈರಸ್ನ ಬಗ್ಗೆ ನಾವು ಭಯವನ್ನು ಪಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಸೊ ಮದ್ದನ್ನು ಕಂಡುಹಿಡಬೇಕಾದ್ರೆ ಯಾವುದೋ ಒಂದು ಕಂಪ್ನಿ ಅದಕ್ಕೆ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಡ್ರಗ್ ಕಂಪ್ನಿಯ ಓನರ್ ಅಂತ ಇಟ್ಕೊಳ್ಳಿ. ನಾನೀಗ ಕರೋನಾಗೆ ನಾನು ಮದ್ದನ್ನು ಕಂಡುಹಿಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಸುಮ್ಮನೆ ಕಂಡುಹಿಡಿಯೋದಕ್ಕಾಗೋದಿಲ್ಲ, ಅದಕ್ಕೆ R&D ಅಂತ ಮಾಡಬೇಕಾಗುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಮಾಡಬೇಕಾಗುತ್ತೆ. ಸೊ ಅದು ಮಾಡಬೇಕು ಅಂತ ಹೇಳಿದ್ರೆ ನನಗೇನೆಲ್ಲ ಸಂಪನ್ಮೂಲಗಳು ಬೇಕಾಗುತ್ತೆ? ಲ್ಯಾಬೊರೇಟ್ರಿ ಬೇಕಾಗುತ್ತೆ. ಸೊ ಕರೋನಾ ವೈರಸ್ನ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಬೇಕು. ಸೊ ಅದನ್ನು ಟ್ರೀಟ್ ಮಾಡ್ತಕ್ಕಂತಹ ಒಂದು ಡ್ರಗ್ಗನ್ನು ನಾನು ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಅದ್ರ ಬಗ್ಗೆ ನಾನು ರಿಸರ್ಚನ್ನು ಮಾಡಬೇಕಾಗುತ್ತೆ. ಆ ರಿಸರ್ಚನ್ನು ಮಾಡಬೇಕು ಅಂತ ಹೇಳಿದ್ರೆ ಐ ರಿಕ್ವೈರ್ಡ್ ದ ಲ್ಯಾಬೊರೇಟರೀಸ್ ಬೇಕಾಗುತ್ತೆ. ಮ್ಯಾನ್ ಪವರ್ ಬೇಕಾಗುತ್ತೆ. ವಿಜ್ಞಾನ ನಾನು ಒಬ್ಬನೇ ಮಾಡಲಿಕ್ಕೆ ಆಗೋದಿಲ್ಲ, ವಿಜ್ಞಾನಿಗಳು ನನ್ನ ಜೊತೆಗೆ ಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನ್ ಪವರ್. ಸೊ ಇದು 1-2 ದಿವಸದಲ್ಲಿ ಮಾಡ್ತಕ್ಕಂಥದ್ದಲ್ಲ. 1 ತಿಂಗಳು ತಗೋಬೋದು, 2 ತಿಂಗಳು ತಗೋಬೋದು, ಅಥವಾ 1 ವರ್ಷ ತಗೊಳ್ಬೋದು, 2 ವರ್ಷ ತಗೊಳ್ಬೋದು. ಸೊ ಅಷ್ಟು ದಿನಗಳ ಕಾಲ ನಾನು ಅವರಿಗೆ ಸಂಬಳವನ್ನು ಕೊಡಬೇಕಾಗುತ್ತೆ, ಲ್ಯಾಬೊರೇಟ್ರಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇದಕ್ಕಾಗಿ ಸಾಕಷ್ಟು ಹಣ ಬೇಕಾಗುತ್ತೆ. ಸೊ ಅಷ್ಟು ಇಷ್ಟು 2-3 ವರ್ಷಗಳ ಟ್ರೈ ಮಾಡಿದ್ಮೇಲೆ ನನಗೆ ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೇನೂ ಇರಬಹುದು. ಸೊ ಒಂದು ಡ್ರಗ್ ಫಾರ್ಮುಲಾ, ಆ ಒಂದು ಕರೋನಾ ವೈರಸನ್ನು ಯಶಸ್ವಿಯಾಗಿ ಟ್ರೀಟ್ ಮಾಡ್ತಕ್ಕಂಥ ಒಂದು ಡ್ರಗ್ ಫಾರ್ಮುಲಾ ಕಂಡುಹಿಡಿದ ಮೇಲೆ ಆ ಡ್ರಗ್ಗನ್ನು ನಾನು ತಯಾರು ಮಾಡ್ತೀನಿ. ಸೊ ಹೀಗಾಗಿ ನಾನು ಡ್ರಗ್ ಕಂಡುಹಿಡಿದೆ ಅಟ್ ಲಾಸ್ಟ್ ಕೊನೆಗೆ. ಇದಕ್ಕಾಗಿ ನಾನು ಸಾಕಷ್ಟು ಹಣವನ್ನು ವೆಚ್ಚ ಮಾಡಿದ್ದೀನಿ. ಈ ಹಣವನ್ನು ನಾನೀಗ ವಾಪಸ್ ತೊಗೋಬೇಕು, ವಿತ್ ಲಾಭಾಂಶದೊಂದಿಗೆ ವಾಪಸ್ ತೊಗೋಬೇಕು.
ಓಕೆ, ಈಗ ನಾನು ತಯಾರು ಮಾಡಿರ್ತಕ್ಕಂಥ ಡ್ರಗ್ಗನ್ನು ಬೇರೆಯವರು ಈಸಿಯಾಗಿ ಕಾಪಿ ಮಾಡ್ಬೋದು. ನಾನು 3 ವರ್ಷ ತಗೊಂಡೆ, ಅವರು 1 ದಿವಸದಲ್ಲಿ ಆ ಡ್ರಗ್ಗನ್ನು ಕಾಪಿ ಮಾಡ್ಬೋದು. ಓಕೆ, ನೀವು ಈಗ ಸಿನಿಮಾಗಳನ್ನು ನೋಡಿರ್ಬೋದು. ಆ ಸಿನಿಮಾಗಳನ್ನು ಏನು ಮಾಡ್ತಾರೆ, 2-3 ವರ್ಷಗಳ ಕಾಲ ಕೋಟ್ಯಾಂತರ ರೂಪಾಯಿಯನ್ನು ಹಾಕಿ ಅದನ್ನು ತಯಾರು ಮಾಡ್ತಾರೆ. ಬಟ್ ಇಲ್ಲಿ ಕಾಪಿರೈಟ್ ಬೇರೆಯವರು ಏನು ಮಾಡ್ಬೋದು, ಈಸಿಯಾಗಿ ಅದನ್ನು ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಆಗ ಥಿಯೇಟ್ರಿಗೆ ಹೋಗಿ ಯಾರೂ ನೋಡೋದಿಲ್ಲ. ಓಕೆ, ಸೊ ಈ ರೀತಿಯಲ್ಲೆಲ್ಲ ಆಗುತ್ತೆ. ಸೊ ಇಲ್ಲಿ ಡ್ರಗ್ಗನ್ನು, ಇಂತಹ ಒಂದು ಅವ್ಯವಹಾರಗಳನ್ನು ತಡಿತಕ್ಕಂಥ ಉದ್ದೇಶದಿಂದ ಏನು ಮಾಡ್ಬೋದು ಅಂತೇಳಿದ್ರೆ, ಆ ಡ್ರಗ್ಗೆ ಪೇಟೆಂಟನ್ನು ತಗೊಳ್ಬೋದು. ಪೇಟೆಂಟನ್ನು ತಗೊಳ್ಳೋದು ಅಂತೇಳಿದ್ರೇನು, ಈಗ ನಾನು ಮಾತ್ರ ಆ ಒಂದು ಡ್ರಗ್ಗನ್ನು ಉತ್ಪಾದನೆ ಮಾಡ್ಬೋದು, ಬೇರೆ ಯಾರೂ ಸಹ ಮಾಡುವ ಹಾಗೆ ಇಲ್ಲ. ಒಂದು ವೇಳೆ ಬೇರೆಯವರು ಆ ಡ್ರಗ್ಗನ್ನು ಕಾಪಿ ಮಾಡಿ ಉತ್ಪಾದನೆ ಮಾಡಿದ್ರೆ ಏನು ಮಾಡ್ಬೋದು, ನಾನು ಅವರ ಮೇಲೆ ಕೇಸನ್ನು ಹಾಕ್ಬೋದು, ಅವರಿಗೆ ಶಿಕ್ಷೆ ಆಗುತ್ತೆ, ಪೆನಾಲ್ಟಿ ಆಗುತ್ತೆ. ಸೊ ಹೀಗಾಗಿ 2 ವರ್ಷಗಳ ಶ್ರಮದಿಂದ ನಾನು ತಯಾರು ಮಾಡಿರತಕ್ಕಂತಹ ಒಂದು ಔಷಧಿ ಏನಿದೆ, ಅದರ ಲಾಭವನ್ನು ನಾನೇ ಪಡಿಬೇಕು. ಬಿಕಾಸ್ ನಾನು ಅಷ್ಟು ಎಫರ್ಟನ್ನು ಹಾಕಿದ್ದೇನೆ ಅದ್ರ ಮೇಲೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಪೇಟೆಂಟ್ಸ್. ಓಕೆ, ಸೊ ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಟ್ರೇಡ್ ಮಾರ್ಕ್ಸ್ಗೂ ಕೂಡ ಇದು ಅನ್ವಯಿಸುತ್ತೆ. ಟ್ರಿಪ್ಸ್ ಅಂತಕ್ಕಂಥದ್ದು, ಬೌದ್ಧಿಕ ಆಸ್ತಿ ಅಂತಕ್ಕಂಥದ್ದು ಈ ಟ್ರೇಡ್ ಮಾರ್ಕ್ಸ್ ಕೂಡ ಅನ್ವಯಿಸುತ್ತೆ. ಯಾವುದು ಟ್ರೇಡ್ ಮಾರ್ಕ್ಗಳು? ಈಗ ಆ್ಯಪಲ್ ಕಂಪ್ನಿಯ ಒಂದು ಟ್ರೇಡ್ ಮಾರ್ಕ್ ಇದೆ, ಗೂಗಲ್, ಮೈಕ್ರೋಸಾಫ್ಟ್, IBM, ವಾಲ್ಮಾರ್ಟ್, ವೊಡಾಫೋನ್, ಜಿಯೋ. ಸೊ ಇವೆಲ್ಲವುಗಳು ಕೂಡ ಟ್ರೇಡ್ ಮಾರ್ಕ್. ಆ ಟ್ರೇಡ್ ಮಾರ್ಕ್ಗಳನ್ನು ಬಳಸಬೇಕು ಅಂತೇಳಿದ್ರೆ ಅದರ ಓನರ್ ಯಾರಿರ್ತಾರೆ ಅವರ ಪರ್ಮಿಷನನ್ನು ತಗೊಳ್ಬೇಕಾಗತ್ತೆ. ಅವರ ಪರ್ಮಿಷನ್ ತಗೊಳ್ಳೋದು ಅಂತೇಳಿದ್ರೆ ಏನೋ ಅವ್ರು ಸುಮ್ಮನೆ ಕೊಡೋದಿಲ್ಲ. ಓಕೆ, ಅವರಿಗೆ ಅಮೌಂಟನ್ನು ನಾವು ಕೊಡಬೇಕಾಗುತ್ತೆ. ಸೊ ಈ ಅಮೌಂಟ್ ಬಂತು ಅಂತೇಳಿದ್ರೆ ಅಲ್ಲಿ ವ್ಯಾಪಾರ ಬಂದ ಹಾಗೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟನ್ನು ಮತ್ತೊಬ್ಬರು ಬಳಸಬೇಕು ಅಂತೇಳಿದ್ರೆ ಅದರ ಓನರ ಪರ್ಮಿಷನನ್ನು ಪಡಿಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಷನ್ಗೂ ಕೂಡ ಈ ಒಂದು ಅನ್ವಯಿಸುತ್ತೆ. ಉದಾಹರಣೆಗೆ ಮೈಸೂರು ಸಿಲ್ಕ್ ಅಂತಕ್ಕಂಥದ್ದು. ಯಾವುದನ್ನು ನಾವು ಮೈಸೂರು ಸಿಲ್ಕ್ ಅಂತ ಕರಿತೀವಿ? ಮೈಸೂರು ಪ್ರದೇಶದಲ್ಲಿ ಬೆಳೀತಕ್ಕಂತಹ ಸಿಲ್ಕನ್ನು ನಾವು ಮೈಸೂರು ಸಿಲ್ಕ್ ಅಂತ ಕರಿತೀವಿ. ಆ ಸಿಲ್ಕನ್ನು ಬಳಸಿ ಸ್ಯಾರಿಗಳನ್ನು ತಯಾರು ಮಾಡ್ತಾರೆ. ಅದಕ್ಕೆ ಒಂದು ಇಂಡಿಕೇಷನ್ ಇದೆ, ಒಂದು ಗುರುತಿದೆ, ದಟ್ ಈಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ. ಸೊ ಅದನ್ನು ಬೇರೆ ಯಾರು ಕೂಡ ಆ ಹೆಸರನ್ನು ಬಳಸಿ ವ್ಯಾಪಾರವನ್ನು ಮಾಡುವ ಹಾಗಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಟ್ರಿಪ್ಸ್. ಇನ್ನು 7ನೇದಾಗಿ ವ್ಯಾಪಾರ ಸಂಬಂಧಿತ ಹೂಡಿಕೆ ಕ್ರಮಗಳು, ಟ್ರಿಮ್ಸ್ ಅಂತ ಕರಿತೀವಿ. ವ್ಯಾಪಾರ ಸಂಬಂಧಿತ ಹೂಡಿಕೆ ಕ್ರಮಗಳು, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್. ಓಕೆ, ಸೊ ಇದು ಏನು ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂತ ಹೇಳಿದ್ರೆ, ಸೊ ನಾವು ಈಗಾಗಲೇ ನ್ಯಾಷನಲ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನ್ಯಾಷನಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೇನು, ನಮ್ಮ ದೇಶದ ವಸ್ತುಗಳನ್ನು ಮತ್ತು ಬೇರೆ ದೇಶದ ವಸ್ತುಗಳನ್ನು ಎರಡನ್ನೂ ಕೂಡ ಸಮಾನವಾಗಿ ಕಾಣಬೇಕು. ನಮ್ಮ ದೇಶದ ವಸ್ತುಗಳಿಗೆ ಎಷ್ಟು ನಾವು ಟ್ಯಾಕ್ಸನ್ನು ಫಿಕ್ಸ್ ಮಾಡ್ತೀವೋ, ಬೇರೆ ದೇಶದ ಅಂಥದ್ದೇ ವಸ್ತುವಿಗೆ ಅದೇ ಪ್ರಮಾಣದ ಟ್ಯಾಕ್ಸನ್ನು ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಹೂಡಿಕೆ ಅಂತೇಳಿದರೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಹೂಡಿಕೆಯನ್ನು ಯಾರು ಮಾಡ್ಬೋದು? ಭಾರತ ದೇಶದ ಪ್ರಜೆಗಳು ಕೂಡ ಹೂಡಿಕೆಯನ್ನು ಮಾಡ್ಬೋದು, ಅಥವಾ ಭಾರತ ದೇಶದ ಒಂದು ಕಂಪ್ನಿ ಇಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಫಾರಿನ್ ಕಂಟ್ರಿ ಕೂಡ, ಫಾರಿನ್ನಲ್ಲಿರ್ತಕ್ಕಂಥ ಒಂದು ಎಂಟರ್ಪ್ರೈಸ್, ಒಂದು ಸಂಸ್ಥೆ ಕೂಡ ಭಾರತ ದೇಶದಲ್ಲಿ ಹೂಡಿಕೆಯನ್ನು ಮಾಡಬಹುದು. ಸೊ ಇಲ್ಲಿ 2 ಕಂಪ್ನಿಗಳು ಬಂದವು. ಒಂದು ಡೊಮೆಸ್ಟಿಕ್ ಕಂಪ್ನಿ, ಭಾರತ ದೇಶದ ಒಂದು ಕಂಪನಿ, ಇನ್ನೊಂದು ವಿದೇಶಿ ಕಂಪನಿ. ಸೊ ಇಲ್ಲಿ ಹೂಡಿಕೆ ಮಾಡಬೇಕು ಅಂತೇಳಿದ್ರೆ ಭಾರತ ಸರ್ಕಾರ ಭಾರತದ ಒಂದು ಕಂಪನಿಯನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡುತ್ತೋ, ವಿದೇಶದ ಕಂಪನಿಯನ್ನು ಕೂಡ ಅದೇ ರೀತಿಯಲ್ಲಿ ಟ್ರೀಟ್ ಮಾಡಬೇಕಾಗತ್ತೆ. ಅದರ ಅರ್ಥ ಏನು? ಇಂಟ್ರಡ್ಯೂಸಿಂಗ್ ನ್ಯಾಷನಲ್ ಟ್ರೀಟ್ಮೆಂಟ್ ಆನ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಬೇರೆ ದೇಶದ ಹೂಡಿಕೆಗಳೇನಿದೆಯೇ ಆ ಹೂಡಿಕೆಗಳನ್ನು ನಮ್ಮ ದೇಶದ ಹೂಡಿಕೆಗಳ ಹಾಗೆಯೇ ನಾವು ಪರಿಗಣಿಸಬೇಕಾಗತ್ತೆ. ನಮ್ಮ ದೇಶದಲ್ಲಿ ಹೂಡಿಕೆ ಮಾಡುವಂತಹ ನಮ್ಮ ಕಂಪನಿಗಳ ಮೇಲೆ ಯಾವ ರೀತಿಯಾಗಿರತಕ್ಕಂತಹ ನಾವು ಷರತ್ತುಗಳನ್ನು ವಿಧಿಸ್ತೀವೋ ಅದೇ ಷರತ್ತುಗಳು ಕೂಡ ಬೇರೆ ದೇಶದಿಂದ ಬಂದು ಭಾರತದಲ್ಲಿ ಹೂಡಿಕೆ ಮಾಡುವಂತಹ ಕಂಪನಿಗಳಿಗೂ ಕೂಡ ಅನ್ವಯಿಸುತ್ತೆ. ಇಲ್ಲಿ ಭಾರತದ ಕಂಪನಿ ಮತ್ತು ವಿದೇಶದ ಕಂಪನಿಯ ನಡುವೆ ಭೇದ ಭಾವಗಳನ್ನು ಮಾಡುವ ಹಾಗಿಲ್ಲ. ಮತ್ತೊಂದು ಪ್ರಾವಿಷನನ್ನು ಇದು ಒಳಗೊಂಡಿದೆ, ರಿಮೂವಲ್ ಆಫ್ ಕ್ವಾಲಿಟೇಟಿವ್ ರೆಸ್ಟ್ರಿಕ್ಷನ್ಸ್. ಕ್ವಾಲಿಟೇಟಿವ್ ರೆಸ್ಟ್ರಿಕ್ಷನ್ಸ್ ಅಂದರೆ ಕೋಟಾಸ್, ಏನು ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಬೇಕು, 2 ಕೋಟಿಗಿಂತ ಜಾಸ್ತಿ ಹೂಡಿಕೆಯನ್ನು ಮಾಡಬಾರ್ದು, ಈ ರೀತಿಯಾಗಿರ್ತಕ್ಕಂತಹ ರೆಸ್ಟ್ರಿಕ್ಷನ್ಸ್ ಎಲ್ಲವನ್ನು ಕೂಡ ತೆಗೆದು ಹಾಕ್ತಕ್ಕಂಥದ್ದು. ಸೊ ಸರಳವಾಗಿ ಹೇಳೋದಾದರೆ ಡೊಮೆಸ್ಟಿಕ್ ಕಂಪ್ನೀಸ್ ಏನಿದೆ ಮತ್ತು ಫಾರಿನ್ ಕಂಪ್ನೀಸ್ ಏನಿದೆ ಅವೆರಡು ಹೂಡಿಕೆಯ ಆಧಾರದ ಮೇಲೆ ಅವುಗಳ ನಡುವೆ ತಾರತಮ್ಯವನ್ನು ಮಾಡದೇ ಇರತಕ್ಕಂಥದ್ದು. ಡೊಮೆಸ್ಟಿಕ್ ಕಂಪ್ನೀಸ್ಗೆ ಒಂದು ರೂಲ್ಸು, ಫಾರಿನ್ ಕಂಪ್ನೀಸ್ಗೆ ಒಂದು ರೂಲ್ಸು ಮಾಡದೇ ಇರತಕ್ಕಂಥದ್ದನ್ನೇ ನಾವು ಟ್ರಿಮ್ಸ್ ಅಂತ ಕರಿತೀವಿ, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂತ ಕರಿತೀವಿ. ಇನ್ನು 8ನೇದಾಗಿ ಸ್ಯಾನಿಟರಿ ಆ್ಯಂಡ್ ಫೈಟೋ ಸ್ಯಾನಿಟರಿ ಮೆಷರ್ಸ್. ಏನಂಗಂದರೆ ಸ್ಯಾನಿಟರಿ ಆ್ಯಂಡ್ ಫೈಟೋ ಸ್ಯಾನಿಟರಿ ಮೆಷರ್ಸ್ ಅಂತೇಳಿದ್ರೆ ನಮಗೆ ಗೊತ್ತಿರುವ ಹಾಗೆ ಪ್ರಪಂಚದಲ್ಲಿರ್ತಕ್ಕಂತಹ ಯಾವ ರಾಷ್ಟ್ರವೂ ಕೂಡ ಸ್ವಾವಲಂಬಿಯಲ್ಲ. ಒಂದು ರಾಷ್ಟ್ರ ತನ್ನ ಅಗತ್ಯತೆಗಳಿಗಾಗಿ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಸೊ ಇದಕ್ಕೆ ವ್ಯವಸಾಯದ ಉತ್ಪನ್ನಗಳು ಕೂಡ ಹೊರತಾಗಿಲ್ಲ, ಆಹಾರದ ಪದಾರ್ಥಗಳು ಕೂಡ ಹೊರತಾಗಿಲ್ಲ. ವೆಜಿಟೇರಿಯನ್ ಫುಡ್ಡು ಮತ್ತು ನಾನ್ ವೆಜಿಟೇರಿಯನ್ ಫುಡ್ಡು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ
ಆಮದು ಮಾಡ್ಕೊಳ್ಬೇಕಾಗತ್ತೆ. ನೆಸೆಸಿಟಿ ಜಾಸ್ತಿ ಇರ್ತಕ್ಕಂಥ ರಾಷ್ಟ್ರಗಳು ರಫ್ತನ್ನು ಮಾಡುತ್ತೆ. ಸೊ ಇಲ್ಲಿ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರ ಫುಡ್ ಸೇಫ್ಟಿಯನ್ನು ನೋಡುತ್ತೆ. ಈಗ ಕರೋನಾ ವೈರಸ್ ಎಲ್ಲಿ ಬಂದಿದ್ದು? ಅದು ಚೀನಾದಲ್ಲಿ ಬಂದಿದ್ದು. ಫಸ್ಟು ಚೀನಾದಲ್ಲಿ ಬಂದಿದ್ದು. ಚೀನಾದಿಂದ ಪ್ರಪಂಚದ ಎಲ್ಲ ದೇಶಗಳು ಕೂಡ ಹರಡಿತು. ಸೊ ಈ ರೀತಿಯಲ್ಲಿ ಈ ಆಹಾರ ಸಾಮಗ್ರಿಗಳನ್ನು ಏನು ನಾವು ತರಿಸ್ಕೊಳ್ತೀವಿ ಅದರ ಮೂಲಕ ಹಾನಿಕಾರಕವಾಗಿರತಕ್ಕಂತಹ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ರೋಗಗಳು ಬರ್ಬೋದು. ಸೊ ಅದನ್ನು ತಡೆಯೋದಕ್ಕೆ ಅಗತ್ಯವಾಗಿರತಕ್ಕಂಥ ಕ್ರಮಗಳನ್ನು ಆಮದು ಮಾಡಿಕೊಳ್ತಕ್ಕಂಥ ರಾಷ್ಟ್ರ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಫುಡ್ ಸೇಫ್ಟಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ತನ್ನ ಪ್ರಜೆಗಳ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ರಾಷ್ಟ್ರ ಯಾವ ಮೆಷರ್ಸನ್ನು ತಗೋಬೋದು, ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಸ್ಯಾನಿಟರಿ ಆ್ಯಂಡ್ ಫೈಟೋಸ್ಯಾನಿಟರಿ ಮೆಷರ್ಸಲ್ಲಿ ಬರುತ್ತೆ. ಸಿಂಪಲ್ಲಾಗಿ ಹೇಳೋದಾದರೆ, ಒಂದು ಸದಸ್ಯ ರಾಷ್ಟ್ರ, WTOನ ಸದಸ್ಯ ರಾಷ್ಟ್ರ ತನ್ನ ಜೀವನದ ಗುಣಮಟ್ಟ, ತನ್ನ ಪರಿಸರ, ತನ್ನ ಜನರ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಬಳಸಬಹುದಾದಂತಹ ತೆರಿಗೆ ಮತ್ತು ಇತರ ಕ್ರಮಗಳನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಯಾನಿಟರಿ ಆ್ಯಂಡ್ ಫೈಟೋಸ್ಯಾನಿಟರಿ ಮೆಷರ್ಸ್ ಅಂತ ಕರಿತೇವೆ. ದ ಲಾಸ್ಟ್ ಒನ್ ಈಸ್ ಆ್ಯಂಟಿ ಡಂಪಿಂಗ್. ಏನು ಆ್ಯಂಟಿ ಡಂಪಿಂಗ್ ಅಂತ ಹೇಳಿದ್ರೆ, ಈಗ ಇಲ್ಲಿ ಉದಾಹರಣೆ ಕೊಡುವ ಮೂಲಕ ಅದನ್ನು ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ಒಂದು ಫ್ರಿಡ್ಜ್ ಇದೆ. ಆ ಫ್ರಿಡ್ಜ್ನ ಬೆಲೆ ಅಮೆರಿಕಾದಲ್ಲಿ 10,000 ರೂಪಾಯಿ, ಭಾರತದಲ್ಲಿಯೂ ಕೂಡ 10,000 ರೂಪಾಯಿ. ಈಗ ಅಮೆರಿಕಾದ ಒಂದು ಥಾಟ್ ಇದೆ, ಭಾರತಕ್ಕೆ ಏನಾದರೂ ಮಾಡಿ ಲಾಸ್ ಮಾಡಬೇಕು ಅಂತಕ್ಕಂಥ ಒಂದು ಥಾಟ್ ಇದೆ. ಹೀಗಾಗಿ ಅಮೆರಿಕ ಏನು ಮಾಡುತ್ತೆ, ತಾನು ಉತ್ಪಾದನೆ ಮಾಡ್ತಕ್ಕಂತಹ ಫ್ರಿಡ್ಜ್ಗಳನ್ನು ಭಾರತದಲ್ಲಿ 5,000 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಅದು ಸಿದ್ಧ ಇದೆ. ಭಾರತಕ್ಕೆ ನಷ್ಟವನ್ನು ಉಂಟು ಮಾಡಬೇಕು ಅಂತಕ್ಕಂಥ ಕಾರಣದಿಂದಾಗಿ ತನಗೆ ನಷ್ಟ ಆದರೂ ಪರವಾಗಿಲ್ಲ, ಭಾರತಕ್ಕೆ ನಷ್ಟಕ್ಕೂ ಆಗಬೇಕು, ತನಗೆ ಲಾಭ ಆಗದೇ ಇದ್ರೂ ಪರವಾಗಿಲ್ಲ, ಭಾರತಕ್ಕೆ ನಷ್ಟ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಾನು 10,000 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಒಂದು ಫ್ರಿಡ್ಜನ್ನು ಭಾರತದಲ್ಲಿ 5,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದೆ. ಇಲ್ಲ ಅಮೆರಿಕಾಗೆ ಏನಾದರೂ ಲಾಭ ಇದೆಯಾ? ಏನೂ ಕೂಡ ಲಾಭ ಇಲ್ಲ. ಬಟ್ ಅದರ ಉದ್ದೇಶ ಏನು? ಭಾರತಕ್ಕೆ ನಷ್ಟವನ್ನು ಉಂಟು ಮಾಡಬೇಕು ಅಂತ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಟಿ ಡಂಪಿಂಗ್. ಓಕೆ, ತನ್ನ ದೇಶದಲ್ಲಿ ಏನು ಬೆಲೆ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಬೇರೆ ದೇಶದಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನು ಆ್ಯಂಟಿ ಡಂಪಿಂಗ್ ಅಂತ ಕರಿತೀವಿ. ತನ್ನ ದೇಶದಲ್ಲಿ ಏನು ಬೆಲೆ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಬೇರೆ ದೇಶದಲ್ಲಿ ವಸ್ತುಗಳನ್ನು ತಗೊಂಡೋಗಿ ಮಾರಾಟ ಮಾಡ್ತಕ್ಕಂಥದ್ದನ್ನು ಆ್ಯಂಟಿ ಡಂಪಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಯಾರಿಗೆ ನಷ್ಟ ಆಗುತ್ತೆ? ಭಾರತಕ್ಕೆ ನಷ್ಟ ಆಗುತ್ತೆ. ಅಮೆರಿಕಾಗೂ ಕೂಡ ನಷ್ಟ ಆಗುತ್ತೆ. ಬಟ್ ಅದರ ಉದ್ದೇಶ ಏನು? ಭಾರತಕ್ಕೆ ನಷ್ಟ ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ಆ್ಯಂಟಿ ಡಂಪಿಂಗನ್ನು ಕೂಡ ಡಂಪಿಂಗನ್ನು ಮಾಡೋ ಹಾಗಿಲ್ಲ. ಡಂಪಿಂಗನ್ನು ಮಾಡದೇ ಇರತಕ್ಕಂಥದ್ದನ್ನೇ ಆ್ಯಂಟಿ ಡಂಪಿಂಗ್ ಅಂತ ಕರಿತೀವಿ. ಸೊ ಡಂಪಿಂಗ್ ಅಂದರೆ ಏನು? ತನ್ನ ದೇಶದಲ್ಲಿ ಉತ್ಪಾದನೆಯಾಗುವಂತಹ ವಸ್ತುವನ್ನು ಅತಿ ಕಡಿಮೆ ಬೆಲೆಗೆ ಬೇರೆ ದೇಶದಲ್ಲಿ ತಗೊಂಡೋಗಿ ಮಾರ್ತಕ್ಕಂಥದ್ದನ್ನು ಆ್ಯಂಟಿ ಡಂಪಿಂಗ್ ಅಂತ ಕರಿತೀವಿ. ಸೊ ಈ ಡಂಪಿಂಗನ್ನು ಮಾಡದೇ ಇರತಕ್ಕಂಥದ್ದನ್ನೇ ಆ್ಯಂಟಿ ಡಂಪಿಂಗ್ ಅಂತ ಕರಿತೀವಿ. ಸೊ ಡಂಪಿಂಗ್ ಮಾಡ್ತಕ್ಕಂಥದ್ದು ಒಂದು ಅಪರಾಧ. ಓಕೆ, ಆ್ಯಂಟಿ ಡಂಪಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ಡಂಪಿಂಗನ್ನು ಮಾಡದೇ ಇರತಕ್ಕಂಥದ್ದು. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಳ್ವಿ ಅಂತಕ್ಕಂಥದ್ದನ್ನು ಒಂದು ರೀಕ್ಯಾಪ್ಚುಲೇಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮುಕ್ತ ವ್ಯಾಪಾರದ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಎಲ್ಲ ರೀತಿಯಾಗಿರತಕ್ಕಂತಹ ವ್ಯಾಪಾರ ಸಂಬಂಧಿತ ಅಡೆತಡೆಗಳನ್ನು ತೆಗೆದುಹಾಕ್ತಕ್ಕಂಥದ್ದನ್ನು ನಾವು ಮುಕ್ತ ವ್ಯಾಪಾರ ಅಂತ ಕರಿತೇವೆ. ವ್ಯಾಪಾರ ಮತ್ತು ತೆರಿಗೆಯ ಸಾಮಾನ್ಯ ಒಪ್ಪಂದ, ಇದು ಸರಕುಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಗ್ಯಾಟ್ಸ್, ಜನರಲ್ ಅಗ್ರಿಮೆಂಟ್ ಟ್ರೇಡ್ ಇನ್ ಸರ್ವಿಸಸ್, ಇದು ಸೇವೆಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಮೂರನೇದು ಟ್ರಿಪ್ಸ್ ಅಂತಕ್ಕಂಥದ್ದು, ಇದು ಭೌತಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಪಟ್ಟಿರತಕ್ಕಂಥ WTOನ ಒಂದು ಪ್ರಾವಿಷನ್. ನೆಕ್ಸ್ಟ್ ಟ್ರಿಮ್ಸ್, ಹೂಡಿಕೆಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಟ್ರಿಮ್ಸ್, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್. ನೆಕ್ಸ್ಟ್ ಒನ್ ಸ್ಯಾನಿಟರಿ ಆ್ಯಂಡ್ ಫೈಟೋಸ್ಯಾನಿಟರಿ, ಇದು ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ನೆಕ್ಸ್ಟ್ ಆ್ಯಂಟಿ ಡಂಪಿಂಗ್. ಇಷ್ಟು ಅಂಶಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಮುಂದಿನ ಕ್ಲಾಸಲ್ಲಿ ನಾವು ಬಹುರಾಷ್ಟ್ರೀಯ ನಿಗಮಗಳ ಮಹತ್ವ ಮತ್ತು ಪಾತ್ರದ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕಿದ್ದೇವೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ MNCs, ಮಲ್ಟಿನ್ಯಾಷನಲ್ ಕಂಪ್ನೀಸ್, ಇಟ್ಸ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ರೋಲ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.